ಮ್ಯಾಚ್ ನೋಡೋದಕ್ಕಿಂತ ಮುಂಚಿತವಾಗಿ ಏನು ನಮ್ಮ ಹುಡುಗರಿದ್ದಾರೆ, ನಮ್ಮ ಅಪ್ಪಾಜಿ ಹುಟ್ಟಿದಬ್ಬದ ಪ್ರಯುಕ್ತ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಪ್ರತಿಯೊಂದು ಗಮನಿಸ್ತಿದ್ರೆ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮೊದಲೆಲ್ಲ ಏನೋ ಮಾಡ್ತಿದ್ದಾರೇನೋ ಅನ್ನಿಸ್ತಿತ್ತು, ಏನು ಮಾಡಿದ್ರು ಹುಡುಗರು. ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತಿದೆ ಇದರಿಂದ ಎಷ್ಟು ಎಫರ್ಟ್ ಇದೆ. ಹುಡುಗರು ತುಂಬ ಚೆನ್ನಾಗಿ ಏನು ಅಪ್ಪಾಜಿ ಹುಟ್ಟಿದಬ್ಬ ಯಾವತ್ತಿಗೂ ಮರೀದೇ ಇರೋ ಅಂತ ಒಂದು ಏನು JPL 2026 ಕ್ರಿಕೆಟ್ ಪಂದ್ಯಾವಳಿ ನಡೆಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ನಮ್ಮ ಕ್ರೀಡಾಪಟುಗಳು ಏನು ನಮ್ಮ JDS ಕಾರ್ಯಕರ್ತರ ಕ್ರೀಡಾಪಟುಗಳು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಎಲ್ಲರ ಕಷ್ಟಕ್ಕೆ ಇವತ್ತು ಕೊನೆ. ಇವತ್ತೇನಂದರೆ ಫೈನಲ್ ಇದೆ. ಇವತ್ತು ಬೆಳಗ್ಗೆಯಿಂದ ನಡೆದಂಥ ಕ್ರೂಷಿಯಲ್ ಮ್ಯಾಚ್ಗಳೇನಿತ್ತು ತುಂಬ ಚೆನ್ನಾಗಿ ಆಡ್ಕೊಂಬಂದು ಇವಾಗ ಆಲ್ರೆಡಿ ನೀವು ನಮ್ಮ ಕಣ್ಣು ಮುಂದೆನೇ ಬೆಂಗಳೂರು ನಾರ್ತು ಮತ್ತು ಬೆಂಗಳೂರು ವೆಸ್ಟ್ ಪಂದ್ಯ ನಡೀತು. ರೋಚಕ್ಕೆ ಹೋಗಿತ್ತು. ಇವತ್ತು ಅದರಲ್ಲಿ ಬೆಂಗಳೂರು ನಾರ್ತ್ ಇವತ್ತು ಗೆಲ್ಲೋದ್ರ ಮುಖಾಂತರ ಫೈನಲ್ಗೆ ಹೋಗಿದೆ. ತುಂಬ ಖುಷಿ ಆಗ್ತಿದೆ. ಈಗ ಆಲ್ರೆಡಿ ನಮ್ಮ ಶಾಸಕರುಗಳು, ಕೋರ್ ಕಮಿಟಿ ಅಧ್ಯಕ್ಷರುಗಳು ಕೂಡ ಕಾಯ್ತಿದ್ದಾರೆ. ಅವ್ರಗಳದ್ದು ಮ್ಯಾಚ್ ಆದಂಥ ಕೋಲಾರ, ಚಿಕ್ಕಬಳ್ಳಾಪುರ 2 ಪಂದ್ಯಗಳಿದೆ. ಎರಡೂ ಜಿಲ್ಲೆಗೂ ಸಂಬಂಧಪಟ್ಟಂಥ ಈ ನಾಯಕರುಗಳು ಕೂಡ ಬಂದು ಕೂತು ಆಲ್ರೆಡಿ ಕಾಯ್ತಾ ಇದ್ದಾರೆ ಅವರ ಪಂದ್ಯ ಯಾವಾಗ ನಡೆಯುತ್ತೋ ಅಂತ. ಆ ಮಟ್ಟಕ್ಕೆ ಕ್ರೇಜು ಇವತ್ತು ಸೃಷ್ಟಿಯಾಗಿರೋದು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಖಂಡಿತವಾಗ್ಲೂ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಯಾವ ಗೆಲ್ಲುವ 2 ತಂಡಗಳಲ್ಲಿ ಯಾವ್ದಾದ್ರು ಒಂದು ತಂಡದಲ್ಲಿ ಸೇರಿ ಅವರು ಕೂಡ ಈಗ ಭಾಗಿಯಾಗಿ ಆಟ ಆಡೋದು ಕನ್ಫರ್ಮ್ ಮಾಡಿದ್ದಾರೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಅವರು ಹೊರಟು ಮೈಸೂರಿಂದ ಇಲ್ಲಿ ಬಂದು ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗ್ತಾರೆ. ತುಂಬ ಚೆನ್ನಾಗಿ ನೀವು ನೋಡ್ಬೋದು, ಆಲ್ರೆಡಿ ಎಲ್ಲ ಕಡೆ ಹುಡುಗರುಗಳು ಕಾಯ್ತಾ ಇದ್ದಾರೆ ಈ ಸಂತೋಷದ ಗಳಿಗೆಯನ್ನು ನೋಡೋದಕ್ಕೆ. ಒಟ್ಟಿನಲ್ಲಿ ಯಾರೇ ಗೆದ್ರೂ JDS ಪಕ್ಷದ ಗೆಲುವು, ಇದು ಕಾರ್ಯಕರ್ತರು ಗೆಲುವು. ನಮ್ಮ ಹಾರ್ಡ್ಕೋರ್ ಕಾರ್ಯಕರ್ತರುಗಳಿದ್ದಾರೆ, ಅವ್ರಿಗೋಸ್ಕರ ಅಂತ ಮಾಡಿದಂಥ ಈ ಕ್ರೀಡಾಕೂಟ ಅವ್ರಗಳ ಮನ್ಸುಗಳಿಗೆ ಖುಷಿ ಆಗಬೇಕು. ಅವ್ರುಗಳು ಖುಷಿಯಾಗಿದ್ರೆ ಪಕ್ಷ ಖುಷಿಯಾಗಿರುತ್ತೆ. ಇದೇ ನಮ್ಮ ಉದ್ದೇಶ. ಸರ್, ಇವತ್ತು ನೋಡ್ಬೋದು ನೀವು, ಯಾವುದೇ ಚುನಾವಣೆ ಅಂದರೆ 40ರಿಂದ 50% ಬರೀ ಯುವಕರುಗಳೇ ಇದ್ದಾರೆ ಇವತ್ತು. ಆಮೇಲೆ ಕೆಲಸ ಮಾಡೋರವರು, ಡೋರ್ ಟು ಡೋರ್ ರೀಚ್ ಆಗೋರವರು, ಇವತ್ತು ಅವ್ರುಗಳಿಂದ ಮೌತ್ ಪಬ್ಲಿಸಿಟಿ ಸಾಧ್ಯ. ಹಂಗಾಗಿ ನೀವು ಯಾವುದೇ ಪಕ್ಷ ಆಗಿರಲಿ, ಇದರಲ್ಲಿ JDS ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರಲಿ, ಯುವಕರುಗಳಿಗೆ ಅದು ಒಳ್ಳೆಯ ರೀತಿಯಲ್ಲಿ ಡ್ರಗ್ಸ್ ಮುಕ್ತವಾಗಿ ಕ್ರೀಡೆಯನ್ನ ಬೆಳೆಸೋಣ, ಡ್ರಗ್ಸ್ ಬೇಡ, ಈ ಥರದ ಒಳ್ಳೆ ಉದ್ದೇಶದಲ್ಲಿ ಯುವಕರುಗಳನ್ನ ಸೇರ್ಸೋಣ ಅನ್ನೋದೇ ನಮ್ಮ ಕಾನ್ಸೆಪ್ಟ್. ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಇವತ್ತು ನೀವು ನೋಡ್ಬೋದು, ಇವಾಗ ನಾವು ಯಾವ ಮಟ್ಟಿಗೆ ನೆಟ್ವರ್ಕ್ ಮಾಡಿದ್ದೀವಿ ಅಂದರೆ, ನಾವು ಎಲ್ಲ ಜಿಲ್ಲೆಯ ಎಲ್ಲ ನಮ್ಮ ಅಭ್ಯರ್ಥಿಗಳ ಎಲ್ಲ ಪೇಜ್ಗಳಲ್ಲಿ, ಎಲ್ಲ ಜಿಲ್ಲಾ ಮಟ್ಟದ ಪೇಜ್ಗಳಲ್ಲಿ ಎಲ್ಲ ಕಡೆಯಿಂದ ಇದು ಲೈವ್ ಆಗ್ತಾ ಇದೆ. ಮತ್ತು ಈ ಲೈವ್ಗೆ ಕಾಯ್ತಾ ಇರ್ತಾರೆ. ಈಗ ಆಲ್ರೆಡಿ ಅವ್ರ ಕಾರಲ್ಲಿದ್ರು, ಅವ್ರ ಮನೇಲಿದ್ರು, ನಮ್ಮ ಜಿಲ್ಲೆದೇನಾಯ್ತಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿ ಮೊದಲಿದ್ದಿರಲಿಲ್ಲ. ಮೊದಲು ಎಲ್ಲರೂ ಏನು ಮಾಡ್ತಾರಪ್ಪ ಹುಡುಗರು ಅನ್ನೋದೊಂದಿತ್ತು. ಬಟ್ ಈಗ ಏನಾಗಿದೆ, ಎಲ್ಲರೂ ಇದಕ್ಕೆ ಕಾಯುವಂಥ ಪರಿಸ್ಥಿತಿ ಇವತ್ತು ತನ್ನಿಂದ ತಾನೇ ಈ JPLಗೆ ಸಿಕ್ಕಿದೆ. ಇದು ಅಂತ್ಯ ಅಲ್ಲ, ಆರಂಭ. ನಾವು ಯುವಕರುಗಳು ಒಂದು ಕಡೆ ಸೇರೋದಕ್ಕೆ ಒಂದು ಬುನಾದಿಯಾಗಿ ಇದನ್ನ ಮುಂದುವರಿಸ್ಕೊಂಡು ಬೆಳೆಸ್ಕೊಂಡು ಇನ್ನೂ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಜನಗಳನ್ನ ಇನ್ವಾಲ್ವ್ ಮಾಡಿಕೊಂಡು, ಇದು ಯಾರ್ದು ಚಂದನ್ದಾಗಿರ್ಬೋದು, ಇದು ಪ್ರವೀಣ್ದಾಗಿರ್ಬೋದು ಅಂತ ವ್ಯಕ್ತಿಗಳೆಲ್ಲ ಇಲ್ಲಿ ಪಕ್ಷ ಅನ್ನೋದೇ ಇಂಪಾರ್ಟೆಂಟು, ಯುವಕರುಗಳು ಅನ್ನೋದೇ ಇಂಪಾರ್ಟೆಂಟು, ಕಾರ್ಯಕರ್ತರುಗಳು ಅನ್ನೋದೇ ಇಂಪಾರ್ಟೆಂಟು. ಒಂದು ಪಕ್ಷ ಜೀವಂತವಾಗಿರ್ಬೇಕು ಅಂದರೆ ಕಾರ್ಯಕರ್ತರುಗಳು ಬದುಕಿರಬೇಕು, ಕಾರ್ಯಕರ್ತರುಗಳನ್ನ ಸೃಷ್ಟಿ ಮಾಡಬೇಕು. ಯುವ ಸಮುದಾಯ ನಮ್ಮ ರೀಜನಲ್ ಪಾರ್ಟಿ ತುಂಬ ಚೆನ್ನಾಗಿದೆಯಪ್ಪ, ಅಥವಾ ರೀಜನಲ್ ಪಾರ್ಟಿ ಜೊತೆ ಬಾಂಡಿಂಗ್ನ ಬೆಳೆಸ್ಕೊಳ್ಳೋ ಅಂಥ ಪ್ರಯತ್ನಗಳನ್ನ ನಾವು ನಿರಂತರವಾಗಿ ಮಾಡ್ತಾ ಇರಬೇಕಾಗತ್ತೆ. ಇವತ್ತು ನೋಡ್ಬೋದು, ಎಲ್ಲ ರಾಜ್ಯಗಳಲ್ಲೂ ರೀಜನಲ್ ಪಾರ್ಟಿ ಚುನಾವಣೆಗಳನ್ನ ಗೆಲ್ತಿದೆ. ನಮ್ಮ ರಾಜ್ಯದಲ್ಲೂ ಇಡೀ ರಾಜ್ಯದಲ್ಲಿ ಇರೋದು ಒಂದೇ ಒಂದು ರೀಜನಲ್ ಪಾರ್ಟಿ, ಅದು ನಮ್ಮ JDS. ಈ ಪಾರ್ಟಿಯನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹವಂತ ಕರ್ತವ್ಯ ಎಲ್ಲರ ಕೈಲೂ ಇರುತ್ತೆ, ನಾವು ಮಾಡೋಣ ಅನ್ನೋದೇ ಬಹಳ ಅದ್ದೂರಿಯಾಗಿ ಆಗಿದೆ. 2 ದಿನ ಹೇಗೆ ನಡುತ್ತೋ 3ನೇ ದಿನ ಸಹ ಅದೇ ರೀತಿ ಆಗಿದೆ. ಈಗಾಗಲೇ ಪಾರ್ಟಿಸಿಪೆಂಟ್ಸ್ ಏನು ನಮ್ಮ JPL ಈ ಟೂರ್ನಮೆಂಟಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪ್ರಮುಖ ನಾಯಕರಾಗ್ಬೋದು, ಮತ್ತು ಮುಖಂಡರುಗಳಾಗ್ಬೋದು, ಶಾಸಕರಾಗ್ಬೋದು, ಎಲ್ಲರಿಗೂ ಸಹ ಒಂದು ಒಳ್ಳೆಯ ರೀತಿಯಾದ ಆಧಾರಿತವಾದಂಥ ಗೌರವವನ್ನು ಕೊಟ್ಟಿದ್ದೇವೆ ನಮ್ಮ JPL ಆರ್ಗನೈಸರ್ಸ್ ಕಡೆಯಿಂದ. ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ ಯಾರ್ಯಾರು ಈ ಒಂದು ಕ್ರಿಕೆಟ್ನಲ್ಲಿ ಟೂರ್ನಮೆಂಟಲ್ಲಿ 24 ಟೀಮ್ನ ಎಲ್ಲ ಕ್ರಿಕೆಟಿಗರಿಗೂ ಒಂದೊಂದು ದೇವೇಗೌಡ ಅಪ್ಪಾಜಿ ಸೈನ್ ಹಾಕಿರ್ತಕ್ಕಂಥ ಒಂದು ಮೊಮೆಂಟೋಸು ಮತ್ತು ಬ್ಯಾಟನ್ನು ಸಹ ಅವರಿಗೆ ನೆನಪಿನ ಕಾಣಿಕೆಯಾಗಿ ಕೊಟ್ಟಿದ್ದೇವೆ. ಈ ಒಂದು ಟೂರ್ನಮೆಂಟ್ ಭಾಳ ಅದ್ದೂರಿಯಾಗಿ ನಡೀತು. ಇದಕ್ಕೆ ಸಹಕರಿಸಿದಂಥ ನಮ್ಮ ಹುಡುಗರು ಆಗಿರ್ತಾರೆ, ನಮ್ಮ ಪಕ್ಷದ ನಾಯಕರು ಮತ್ತು ನಮ್ಮ ಅತಿ ಹೆಚ್ಚಾಗಿ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ, ಕುಮಾರಣ್ಣವರ ಆಶೀರ್ವಾದ, ನಿಖಿಲ್ ಅಣ್ಣವರ ಸಹಕಾರ ಜೊತೆ
ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು. ಎಲ್ಲರಿಗೂ ಅನಂತ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಸರ್. ಕಡೆ ದಿನ ಇನ್ನೇನು ಮುಗಿತಾ ಇದೆ, ನಾಳೆ ಇರಲ್ಲ ಅನ್ನೋದ್ರಿಂದನೂ ಇರ್ಬೋದು, ಇಲ್ಲ ಒಂದು ವಾತಾವರಣ ಏನು 2 ದಿನದ ಹೈಪ್ ಕ್ರಿಯೇಟ್ ಆಗಿದ್ದರಿಂದ ಅದರಿಂದನಾದರೂ ಇರ್ಬೋದು. ಮತ್ತು 3 ಜನ ಏನು ಈ ಒಂದು ಕಾರ್ಯಕ್ರಮಕ್ಕೆ ಬಂದರು, ದೇವೇಗೌಡ ಅಪ್ಪಾಜಿ, ಕುಮಾರಣ್ಣವರು, ನಿಖಿಲ್ ಅಣ್ಣವರು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ ತಂದು ಕೊಟ್ಟರು. ಆ ಒಂದು ಇದರಿಂದನೂ ಸಹ ಹೈಪ್ ಸಿಕ್ಕಿದೆ. ಭಾಳ ಚೆನ್ನಾಗಿದೆ ಸರ್. ಭಾಳ ಕ್ರೌಡು, ನೀವೇ ನೋಡ್ದಂಗೆ ಭಾಳ ಕ್ರೌಡ್ ಬಂದಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಮೈಸೂರಲ್ಲಿ ಕಾರ್ಯಕ್ರಮ ಈಗಾಗಲೇ ತಮಗೂ ಗೊತ್ತಿದ್ದಂಗೆ ಮೈಸೂರು ಕಾರ್ಯಕ್ರಮದಲ್ಲಿದ್ದಾರೆ. ಇನ್ನೂ ಅಲ್ಲಿರೋ ಕಾರ್ಯಕ್ರಮ ಮುಗಿದಿಲ್ಲ. ಅದು ಬೇಗ ಮುಗಿದ್ರೆ ನಮ್ಮ ಜೊತೆ ಬಂದು ಜಾಯ್ನ್ ಆಗ್ತೀನಿ, ನೀವು ಏನಿದೆ ಶೆಡ್ಯೂಲ್ ಅದ್ರ ಪ್ರಕಾರ ಮಾಡಿಸಿ ಅಂತ ಹೇಳಿದ್ದಾರೆ. ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ ಇನ್ನು ಕೆಲವು ಕ್ಷಣಗಳಲ್ಲಿ ಗೊತ್ತಾಗ್ತದೆ ಸರ್. ಭಾಳ ಖುಷಿ ಇದೆ ಸರ್. ನಮ್ಮ ಪಕ್ಷದ ಒಂದು ಹೆಮ್ಮೆ ಕೂಡ. ಎಲ್ಲ ಯುವಕರು ಸೇರಿ ಪ್ರಪ್ರಥಮ ಬಾರಿಗೆ ಈ ಒಂದು JPL ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ವಿ. ಒಂದು ಅಭೂತಪೂರ್ವವಾಗಿ ಗೌರವ ಸಿಕ್ತಂತ ಈ ಒಂದು JPL ಟೂರ್ನಮೆಂಟ್ 2026 ಏನು ಇವತ್ತು ಪ್ರಾರಂಭ ಆಗಿದೆ ದೇವೇಗೌಡ ಅಪ್ಪಾಜಿ ಹೆಸರಲ್ಲಿ, ಇದನ್ನು ಸತತವಾಗಿ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಲ್ಲಿಗೆ ಎಲ್ಲ ಯುವಕರನ್ನು ಸಂಘಟನೆ ಸಹ ಬಳಸ್ಕೊಂತೀವಿ. ಒಂದು ಎಂಟರ್ಟೈನ್ಮೆಂಟ್ ಸಹ ಇರುತ್ತೆ. ಇದನ್ನ ಹಿಂಗೆ ಪ್ರಾರಂಭ ಮಾಡ್ಕೊಂಡು ಇಲ್ಲಿ ಒಂದು ಪ್ರಾರಂಭ ಆಗಿದೆ, ಇದನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಕ್ರೀಡೆಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡಿದ್ದೀವಿ. ನೋಡೋಣ ಸರ್ ಮುಂದೆ ಯಾವ ರೀತಿ ಬದಲಾವಣೆ ಇದೆ ನೋಡೋಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.